ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನನ್ನು ಯಾವನು ಟ್ರಾಲ್ ಮಾಡಂಗಿಲ್ಲ, ನಿನ್ ಫೋಟೋಗೆ ಒಂದು ಕಾಮೆಂಟ್ ಆಗಂಗಿಲ್ಲ. ಡಿಪ್ರೆಸ್. ಬಿಜೆಪಿ IT ಸೆಲ್ಲು, JDS IT ಸೆಲ್ಲು ನನ್ನ ಹಿಂದೆ ಬಿದ್ದಿದೆ. ಪ್ರತಿ ವಿಡಿಯೋಗೂ ಐ ಡೋಂಟ್ ಬಾದರ್, ದೇ ಥಿಂಕ್ ಆಫ್ ಮೀ. ಇವತ್ತು ಬಿಜೆಪಿ IT ಸೆಲ್ಲಲ್ಲಿ ಒಂದು 20-30 ಜನಕ್ಕೆ ನನ್ನಿಂದ ಕೆಲಸ ಸಿಗಿದೆ. ಐ ಆಮ್ ಎನ್ ಎಂಪ್ಲಾಯರ್ ಫಾರ್ ದೆಮ್. ಐ ಆಮ್ ವೆರಿ ಗ್ರೇಟ್ಫುಲ್. ಪ್ಲೀಸ್ ಹ್ಯಾವ್ ಎ ಕ್ಲಾಪ್ ಫಾರ್ ದಿಸ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಐ ಆಮ್ ಟೆಲ್ಲಿಂಗ್ ಸರ್. ನಾವು ಈಗ ನಾನು ನಿಮಗೆಲ್ಲ ಹೇಳೋದು, ಸರ್ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗಬೇಕು, ಮೆಡಿಕಲ್ ಎಂಟ್ರೆನ್ಸ್ಗೆ ಪ್ರಿಪೇರ್ ಆಗಬೇಕು. ದಿನಕ್ಕೊಂದು 4 to 6 hours ಓದು. 4 to 6 hours ಯು ಶುಡ್ ಪ್ರಿಪೇರ್ ನಾವ್. ನಾಲೆಡ್ಜ್ ಇದ್ರೇನೆ ಯು ಕ್ಯಾನ್ ಡೂ ಸಮಥಿಂಗ್. ಏನ್ ಗೊತ್ತಾ, ನೀನ್ ಕಷ್ಟಪಟ್ಟು ಓದ್ಬಿಟ್ರೆ ನನಗೆ ಕೆಲವರು ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ, ಸರ್ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಅವರ ಗಾಡ್ ಗಿಫ್ಟೆಡ್. ಐ ಅಗ್ರಿ ಸರ್. ಐ ರೆಡ್ thousands of books to build this vocabulary, to build this fluency. I worked hard. Still today I read Wren and Martin English grammar to improve my English, because I don't know, when I was in high school, ನಮ್ಮ ಹೈಸ್ಕೂಲ್ ಟೀಚರ್ ಅಂತ ಕೇಳಿದ್ರು, ನನಗೆ ಇಂಗ್ಲಿಷ್ ಬರ್ತಿರಲಿಲ್ಲ. ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ. ಪ್ರದೀಪಾ, ಸ್ಟ್ಯಾಂಡ್ ಪಾಸ್ಟ್ ಟೆನ್ಸ್ ಏನು ಅಂದ್ರೆ ಸ್ಟುಡ್ ಅಂದ್ರು, ಮ್ಯಾರೇಜ್ಗೆ ಫ್ಯೂಚರ್ ಟೆನ್ಸ್ ಏನು ಅಂದ್ರೆ ಡೈವರ್ಸ್ ಅಂತಿದ್ದೆ ನಾನು. ದೆನ್ ಐ ರಿಯಲೈಸ್ ದಟ್ ಈಸ್ ನಾಟ್ ದನ್ ಇಂಗ್ಲಿಷ್ ಗ್ರಾಮರ್. ಇನ್ ಕೆಲವರು ಹೇಳ್ತಾರೆ, ಸರ್ ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲಿಷ್ ಚೆನ್ನಾಗಿ ಬರಲ್ಲ ಅಂತಾರೆ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ ಅಲ್ವಾ? ಸೊ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲಿಷ್. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ. ಅದಕ್ಕೆ ಸ್ಟಾರ್ಟ್ ಇಂಗ್ಲಿಷ್ ಮಾತಾಡಕ್ ಸ್ಟಾರ್ಟ್ ಮಾಡು. ಯಾರಾದ್ರೂ ನಿನ್ಗೆ ಇಂಗ್ಲಿಷ್ ಬರಂದ್ರೆ ಹೋಗ್ರು ಐ ಲವ್ ಕನ್ನಡ ಅನ್ನ. ಯು ಸ್ಟಾರ್ಟ್ ಯುವರ್ ಸೆಲ್ಫ್. ಯಾವಾಗ ಯು ನೀಡ್ ಅ ಕಮ್ಯುನಿಕೇಶನ್ಸ್ ಟು ಕಮ್ಯುನಿಕೇಟ್ ದಿಸ್ ವರ್ಲ್ಡ್. ನಿನಗೆ ಗೊತ್ತಿರೋದನ್ನ 4 ಜನಕ್ಕೆ ಕೇಳಕ್ಕೆ ನೀನ್ ಫೇಲ್ ಆದ್ರೆ ಯು ನೆವರ್ ಬಿಕಮ್ ಎ ಟ್ರೂ ಲೀಡರ್. ಈ ಕ್ರೌಡ್ ಅಲ್ಲಿರೋ ತುಂಬಾ ಜನ ಹುಡುಗರು ಪಾಲಿಟಿಕ್ಸ್ ಬರ್ತೀರಾ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸ್ಗೆ ಹೋಗ್ತೀರಾ, ದೊಡ್ಡ ದೊಡ್ಡ ಇದಕ್ಕೆ ಹೋಗ್ತೀರಾ. ಬಟ್ ನಾವ್ ಇಟ್ಸ್ ಅ ಫೌಂಡೇಶನ್ ಫಾರ್ ಯು. ಟೇಕ್ ಒನ್ ಫಾರ್ಮ್. ಕೆಲವರು ಕೇಳ್ತಾರೆ, ಸರ್ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ, ಅದು ಕರೆಕ್ಟ್ ಡಿಸಿಷನ್ ಅಂತ. ಈ ಪ್ರಪಂಚದಲ್ಲಿ ರೈಟ್ ಡಿಸಿಷನ್, ರಾಂಗ್ ಡಿಸಿಷನ್ ಇಲ್ಲ. ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಷ್ಟೇ. ಇಫ್ ಯು ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್, ದೆನ್ ದ ಡಿಸಿಷನ್ ಬಿಕಮ್ ರೈಟ್ ಡಿಸಿಷನ್. ಲೈಫಲ್ಲಿ ಸ್ವಲ್ಪ ಕ್ಲಾರಿಟಿ ಆಗಿರಪ್ಪ. ದುಡ್ಡಿಲ್ಲ ಅಂತ ಹಿಂದೆ ಹೋಗ್ಬೇಡಿ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹಿಂದೆ ಹೋಗ್ಬೇಡಿ, ಸಪೋರ್ಟ್ ಇಲ್ಲ ಅಂತ ಹಿಂದೆ ಹೋಗ್ಬೇಡಿ. ನಾವೆಲ್ಲ ಆಲ್ಮೋಸ್ಟ್ ಆಲ್ ಮಿಡಲ್ ಕ್ಲಾಸ್ ಹುಡುಗರು. ನಾವು ಶ್ರೀಮಂತರು ಅಂತ ಹೇಳ್ಕೊಳಕ್ ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಬಡವರು ಅಂತ ಒಪ್ಕೊಳಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಈಗ ನಿಮ್ಮನ್ನ ಶ್ರೀಮಂತರು ಅಂತ ಕೇಳಿದ್ರೆ ನೋ, ಬಡವರು ಅಂತ ಕೇಳಿದ್ರೆ ಹಂಗೇನಲ್ಲ, ಮಿಡಲ್ ಕ್ಲಾಸ್. 50% ಡಿಸ್ಕೌಂಟ್ ಅಲ್ಲೋಗಿ ಇನ್ನೊಂದು 5% ಡಿಸ್ಕೌಂಟ್ ಕೇಳೋ ಜಾಯಮಾನ ನಮ್ದು. ಬಟ್ ನಾವಿಂಥ ಟೈಮಲ್ಲಿ ಹೌ ಟು ಬಿಕಮ್ ಎ ಲೀಡರ್, ಹೌ ಟು ಬಿಲ್ಡ್ ದ ವಿಷನ್. ಏನ್ ಗೊತ್ತಾ, ನೀನು ಈ ಕ್ರೌಡ್ ಅಲ್ಲಿರೋ ಹುಡುಗರು MLA ಬೇಕಾದ್ರೂ ಆಗ್ತೀರಾ, MP ಬೇಕಾದ್ರೂ ಆಗ್ತೀರಾ, ಮಿನಿಸ್ಟರ್ ಬೇಕಾದ್ರೂ ಆಗ್ತೀರಾ, ಈ ರಾಜ್ಯಕ್ಕೆ CM ಬೇಕಾದ್ರೂ ಆಗ್ತೀರಾ. ಯಾವಾಗ ಆಗ್ತೀರಾ ಗೊತ್ತಾ? ಯಾವನ್ ಏನ್ ಅನ್ಕೊಂಡ್ರೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಯು ವಿಲ್ ಅಚೀವ್ ಎನಿಥಿಂಗ್. ಇಲ್ಲಾಂದ್ರೆ ಏನ್ ಗೊತ್ತಾ, ಥಿಂಕ್ ಮಾಡಿ ನಿಮ್ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಿರೋದೇ ಅದು. ಓದಕ್ ಹೋಗ್ತೀರಾ, ಯಾರೋ ಕಾಮೆಂಟ್ ಮಾಡಿರ್ತಾರೆ. ಏನೋ ಪ್ರಿಪೇರ್ ಆಗಕ್ ಹೋಗ್ತೀರಾ, ಯಾವ್ದ್ಯಾವ್ದೋ ಯೋಚನೆ ಮಾಡ್ತಾರೆ. ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಸರ್. 11 ಜನ ನಿಮ್ ಫ್ರೆಂಡ್ಸೇ. ಒಂದ್ಸಲ ಬ್ಯಾಟ್ ಇಡಿ, ರಿಮೈನಿಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಮಗ ಯಾವಾಗ ಔಟ್ ಆಗ್ತಾನೆ ಅಂತಾನೆ ಕಾಯ್ತಾರೆ. ಕರೆಕ್ಟ್ ಅಲ್ಲ? ಮತ್ತೆಲ್ಲ ಫ್ರೆಂಡ್ಸೇ, ಎಲ್ಲ ಫ್ರೆಂಡ್ಸೇ. ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ. ನೀನ್ ಕಬಡ್ಡಿ 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 ಅಂತಿರೋ, ಹಿಂದಕ್ಕೆ ಹೋಗ್ತಾ ಇರ್ತಾರೆ. ನೀನ್ ಒಂದ್ಸಲ ಗೆರೆ ಮುಟ್ಟಕ್ ಬಾ, ಯುನೈಟ್ ಆಗಿ ಕಾಲೆಳೆದಾಕ್ತಾರೆ. ದಿಸ್ ಇಸ್ ಹೌ ಲೈಫ್ ವರ್ಕ್ಸ್. डरो मत, डर के आगे भी जीत है, डर का आगे भी जीत रहता है. ಚೆನ್ನಾಗಿ ಓದಬೇಕು. ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನೀವು ಓನರ್ಸ್ ಆಗಬೇಕು. ಯು ಶುಡ್ ಪ್ರೂವ್ ವಾಟ್ ಯು ಆರ್. ಬ್ರದರ್, ಐ ಆಮ್ ಟೆಲ್ಲಿಂಗ್, ಮೈ ಸ್ಟೋರಿ ಇಟ್ ಸೆಲ್ಫ್ ಇಸ್ ಅನ್ ಇನ್ಸ್ಪಿರೇಷನ್. ಐ ಹ್ಯಾವ್ ಸೀನ್ ಅನ್ ಹಂಗರ್, ಐ ಹ್ಯಾವ್ ಸೀನ್ ಅನ್ ಪವರ್ಟಿ. ಅವಮಾನ ಹೆಂಗಿರುತ್ತೆ ಅಂತ ನೋಡಿದ್ದೀನಿ.
ಒಂಟಿತನ ಹೇಗಿರುತ್ತೆ ಅಂತ ನೋಡಿದ್ದೀನಿ. ಅಪ್ಪ ಅಮ್ಮನ ಕಳ್ಕೊಂಡು ಆರ್ಪ್ಯಾನ್ ಆದ್ರೆ ಈ ಸಿಸ್ಟಮ್ ಸೊಸೈಟಿ ನಮ್ಮನ್ನ ಹೇಗೆ ಟ್ರೀಟ್ ಮಾಡುತ್ತೆ ಅಂತ ನೋಡಿದ್ದೀನಿ. ಹಂಗಿದ್ದಾಗ ಹೌ ಟು ಎಮರ್ಜ್ ಎಸ್ ಎ ವಿನ್ನರ್. ಒಂದ್ಸಲ 1 2 3 ಕಿತ್ತಾಡುತ್ತಂತೆ. 9 ಹೋಗಿ ಕೋಪ ಬಂದು 8 ನೋಡಿಯುತ್ತಂತೆ. 8 ಕೋಪ ಬಂದು ಮಗನೇ ಅಂತ 7 ನೋಡಿಯುತ್ತಂತೆ. 7 6ನ್ನ 6 5ನ್ನ 5 4ನ್ನ 4 3ನ್ನ 3 2ನ್ನ 2 1 ನೋಡಿಯುತ್ತೆ. ಇವಾಗ 1 ಯಾರು ನೋಡಿಬೇಕು? 0 ನೋಡಿಬೇಕು. ಒಡಿಯಲ್ಲ, ಪಕ್ಕದಲ್ಲಿ ಕೂರ್ಸ್ಕೊಂಡು ಅರ್ಥ ಆಯ್ತಂತೆ. ಇನ್ನೊಬ್ರು ನೋಡಿಯೋದಂದಲ್ಲ, ಪಕ್ಕದಲ್ಲಿ ಕೂರ್ಸ್ಕೊಳ್ಳೋದ್ರಿಂದ ನಾವು ದೊಡ್ಡವ್ರಾಗ್ತೀವಿ. ನಾವು ದೊಡ್ಡವ್ರಾಗಬೇಕು ಅಂದ್ರೆ ಪಕ್ಕದಲ್ಲಿ ಕೂರ್ಸ್ಕೋಬೇಕು.